ವಿರೋಧ ಪಕ್ಷದ ನಾಯಕ ಮತ್ತು ಮುಖ್ಯಮಂತ್ರಿ ಇಬ್ಬರು ಕೂಡ ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ ಹೌಸ್ನಲ್ಲಿ ಸರ್. ಮುಖಗಳಿದ್ದಂಗೆ. ಈ ರಾಜ್ಯ ನಡಿಬೇಕಾದ್ರೆ ವಿರೋಧ ಪಕ್ಷ ಕೂಡ ಅಷ್ಟೇ ಪ್ರಾಮುಖ್ಯತೆಯಿಂದ ಕೆಲಸ ಮಾಡಬೇಕು. ಅವಾಗ ಯಡಿಯೂರಪ್ಪನವರು ಕೂಡ ಆ ಕೆಲಸವನ್ನು ಸಮರ್ಥವಾಗಿ ಮಾಡಿದರು, ಓ ಅಪೋಸಿಷನ್ ಲೀಡರ್ ಇದ್ದಾಗ. ಎಸ್ ಎಸ್ ರಾಜಕೀಯ ಉನ್ನತ ಮಟ್ಟದಲ್ಲಿ ನಡೀತಾ ಇಲ್ಲ, ಕೀಳು ಮಟ್ಟದ ರಾಜಕೀಯ ಪ್ರಾರಂಭ ಆಗೋಗ್ಬಿಟ್ಟಿದೆ. ಇವಾಗೇನೋ ಒಂಥರ ಇಲ್ಲಿಗೆ ಬಂದು ನಿಂತಿರೋ ಹಂಗೆ ಕಾಣ್ತಾ ಇದೆ. ಇದು ಇಲ್ಲ, ಇದು ಒಂದು ತೆರೆ ಕಾಣಬೇಕು. ಇದಕ್ಕೇನಾದರೂ ಯಾವ ರೀತಿ ಮಾಡಬೇಕು ಅನ್ನೋದು ನಮಗೂ ಉಳಿತಾ ಇಲ್ಲ. ಪಕ್ಷನೂ ಕೂಡ ಚರ್ಚೆ ಮಾಡಬೇಕು. ಈಗ ಬಿ ಜೆ ಪಿನ ಭಾಳ ಮೊದಲೆಲ್ಲ ಏನನ್ನೋರು ಶಿಸ್ತಿನ ಪಕ್ಷ ಅಂತ. ಇವತ್ತು ಆ ಪರಿಸ್ಥಿತಿ ಇಲ್ಲ. ಅಲ್ಲೇನೇ ಈಗ ನಿನ್ನೆ ಉದಾಹರಣೆ, ಅಶೋಕ ಮಾತಾಡಿದ ಮಾತನ್ನ ಇನ್ನೊಬ್ಬ ಮೇಲೆ ಸಪೋರ್ಟ್ ಮಾಡ್ತಾ ಇಲ್ಲ, ಸುನಿಲ್ ಕುಮಾರ್ ಮಾಡ್ತಾ ಇಲ್ಲ, ಸುನಿಲ್ ಕುಮಾರೇ ಮಾಡ್ತಾ ಇಲ್ಲ. ಇವನು ಯಾವುದೇ ರಾಜಕೀಯ ಪಕ್ಷ ಇರಲಿ ಸರ್, ಅವ್ರವ್ರ ಶಿಸ್ತರ ಇರಬೇಕಲ್ಲ. ಎರಡು ಪಕ್ಷದಲ್ಲೂ ಪೊಲಿಟಿಕಲ್ ಪಾರ್ಟಿ ಅಸ್ತಿತ್ವ ಉಳಿಬೇಕಂದ್ರೆ ಅವ್ರ ಆಂತರಿಕ ಶಿಸ್ತು ಮುಖ್ಯ. ಈಗ ದಳಾರನ್ನು ತಗೊಳ್ಳಿ, ಅಲ್ಲೂ ಏನಿದೆ, ನೀವು ಯಾವುದೇ ಪಕ್ಷ ತಗೊಳ್ಳಿ, ಮೊದಲು ಜನ ರಾಜಕೀಯದವ್ರನ್ನೆಲ್ಲ ಏನು ಛೇಡಿಸ್ತಾ ಇದ್ರು, ಇವತ್ತು ಅದಕ್ಕಿಂತ ಹೆಚ್ಚು ಮಟ್ಟಕ್ಕೆ ಜನ ಛೇಡಿಸಂಗಿಲ್ಲ, ನಿಮ್ಮನ್ನು ನೀವೇ ಛೇಡಿಸ್ಕೊಳ್ತಾ ಇದ್ದೀರಿ, ಮತ್ತು ನಿಮ್ಮ ಪಕ್ಷದವ್ರು ನೀವೇ ಛೇಡಿಸ್ಕೊಳ್ತಾ ಇದ್ದೀರಿ.